ನಂಬರ್ ಸೇವ್ ಆಗಿದೆ ನೋಡಿ. ಹೂ ಕಣವ, ಎಲ್ಲ ನಂಬರ್ ಹೋವೆ. ನಾನು ಹೇಳಿಲ್ವೇ ಎಲ್ಲ ನಂಬರು ಸಿಮ್ಮಲ್ಲೇ ಸೇವ್ ಆಗದೆ ಅಂತ. ಆದ್ರೆ ಅವ್ಳ ನಂಬರ್ ಏನಂತ ಸೇವ್ ಆಗದೆ ಅಂತ ಗೊತ್ತಿಲ್ವಲ್ಲ. ಅವರ ನಂಬರ್ ಇಸ್ಕೊಂಡಲ್ಲ, ಆಗ ಮುದ್ದು ಸೊಸೆ ಅಂತ ಕರಿತಾ ಇದ್ರು. ಅದೇ ಹೆಸರಲ್ಲಿ ಸೇವ್ ಮಾಡಿ ಅನ್ಸುತ್ತೆ. ಯಾವ ವಿದ್ಯುನು ಹಂಗೆ ತಾನೇ ಕರಿತಿದ್ದವರು. ಸುಮ್ಮನೆ ಆ ವಿದ್ಯನ್ಗೆ ಕೌಂಟ್ ಮಾಡಕಟ್ಟಯ್ಯ. ಒಂದ್ ಕೆಲಸ ಮಾಡು, ಮುದ್ದು ಸೊಸೆ ನವ್ಯ ಪವ್ಯ ಅಂತ ಹಾಕಿರ್ತಾಳೆ ನೋಡು. ಹೂ ಕಣವ, ಮುದ್ದು ಸೊಸೆ ನವ್ಯ ಅಂತಾನೆ ಅದೇ. ಮೆಸೇಜ್ ಮಾಡಿ. ಸರಿ ಆಯ್ತು. ಏನವ್ವ ಮುದ್ದು ಸೊಸೆ ನವ್ಯ. ಏನವ್ವ ಮುದ್ದು ಸೊಸೆ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು. ಮಧ್ಯಾಹ್ನ 12 ಗಂಟೆಗೆ ಮನೆಗೆ ಬರ್ತೀನವ್ವ. ಇವ್ರ್ಯಾಕೆ ನನ್ನನ್ನು ಬರಕ್ಕೆ ಹೇಳ್ತಿದ್ದಾರೆ? ಈಗ ಏನು ಮಾಡಲಿ? ಏನಾದ್ರು ಬರ್ತೀನಿ. ಏನಿಲ್ಲ ಕಣವ. ಸರಿ ಹೋಗಿ ಬರೋಣ. ಎಸ್, ಖಂಡಿತ ಬರ್ತೀನಿ. ಏನಂತೆ? ಎಸ್, ಖಂಡಿತ ಬರ್ತೀನಿ ಅಂತ ಕಣವ. ಟೈಲರ್ ಅಂಗಡಿಗೆ ಹೋಗಿ ಬ್ಲೌಸ್ ಇಸ್ಕೋಬೇಕು ಕಣೆ. ಹಂಗೆ ಪಾರ್ಲರ್ಗೆ ಹೋಗ್ಬಿಟ್ಟು ಬಂದ್ಬಿಡೋಣ. ನೀನು ಮೇಲಕ್ಕೆ ಹೋಗ್ಬಿಟ್ಟು ನಂದು ಫೋನ್ ಚಾರ್ಜ್ ಹಾಕಿದ್ದೀನಿ, ತಗೊಂಡ್ರಪ್ಪ. ಅವ್ವ ಬರ್ಬೇಕಾದ್ರೆ ಹಂಗೆ ಫೋನ್ ಇಟ್ಕೊಂಬರಕ್ಕೆ ಆಗಕ್ಕಿಲ್ವಾ? ನಿಮ್ಗೆ ತಿನ್ನಕ್ಕೂ ಬಿಡಕ್ಕಿಲ್ಲ. ಹಿಂಗೆ ಆಡ್ತಿರು ಬಿಟ್ಬಿಟ್ಟೈತೀನಿ, ಹೋಗಿ ಸುಮ್ಮನೆ. ಸರಿ ಕಣೆ, ನಾವು ಅನ್ಕೊಂಡಿದ್ದ ಕೆಲಸ ಆಯ್ತು. ಮೊದಲು ಆ ಸಿಮ್ನ ತೆಗೆದು ಅವ್ಳು ಫೋನ್ಗೆ ಹಾಕ್ಬಿಟ್ಟು ನಡಿ. ಆಮೇಲೆ ಯಾರು ಬಂದ್ಬಿಟ್ರೆ ಕಷ್ಟ. ಸರಿ. ಇದ್ಯಾವ್ದು ಮೆಸೇಜು? ಕಂಪ್ನಿ ಮಾಡೋ ಕೆಲಸ ಇಲ್ಲ. ಇದೇನಿದು? ಆಗ್ಲೇ ಚಾರ್ಜ್ ಹಾಕಿದೀನಿ ಅಂತೂ ಮತ್ತೆ ಈ ಡೇಟ್ ಆಗೈತೆ. ಚಾರ್ಜರೇ ಸರಿ ಇಲ್ಲ ಅನ್ಸುತ್ತೆ. ಸತ್ಯ ಬಚಾವಾದಿ, ಬಾರಿ ಮೊದಲಿಂದ ಹೋಗೋಣ. ಆಗಿದಾರಿ ಅಂತ ಕಾಡೊಳಗೆ ಹೋಗಿ ಆ ಹುಡುಗರನ್ನೆಲ್ಲ ಬಸ್ಕಾಕಿ ಕಷ್ಟಪಟ್ಟು ಆ ಗಿಡಗಳಿಂದ ಮೊದಲು ಕಿತ್ತ ಬಂದ್ಬಿಟ್ಟೆ. ನಮ್ಮ ಮನೆಯವ್ರ ಪ್ರಾಣ ಮುಖ್ಯ ಅಂತ ನನ್ನ ಜೀವನೇ ಪಣಕ್ಕಿಟ್ಟು ಹೋಗಿ ತಗೊಂಡ್ಬಂದ್ಬಿಟ್ಟಿದ್ದೀನಿ. ಅಲ್ಲ, ನಿಮ್ಮನ್ನೇನ್ ಚಿಕ್ಕ ಮಗಿ ಅನ್ಕೊಂಡಿದ್ದೀರಿ? ಅಟ್ಟಿ ಒಳಗೆ ಉಗುರು ಕಡಿತ ಕೂತಿದ್ದೀರಲ್ಲ, ನಿಮ್ಗೇನ್ ಜ್ಞಾನ ಇಲ್ವೇ? ನೋಡ, ನನ್ನ ಟೆನ್ಷನ್ ನಂಗೆ ಕುಂತದೆ, ಅದ್ರಲ್ಲಿ ನಿಂಗೆ ಒಂಥರ ನಿಜವಾಗ ಟೆನ್ಷನ್ ಅಲ್ಲಿ ಉಗುರು ಅನ್ಕೊಂಡು ಬೆರಳುಗಳು ಕಳ್ಕೊಂಡ್ಬಿಟ್ಟಿರಾ ಹುಷಾರು. ಏಯ್, ಏನ್ ಬಾಯಿ ನಿಂದು? ಏಳು ತಕ್ಷಣ ಕಟ್ಕೊಂಡ್ಬಿಟ್ಟೆ ನೋಡು. ಅದಕ್ಕೆ ಏಳಿದ್ ಮಾತಂತ ಕೇಳ್ಬೇಕು ಅಂತ. ಜಾಸ್ತಿ ಏನ್ ನೋವಾಗಿಲ್ಲ ತಾನೆ? ಈ ಕುರಿ ಇನ್ನೂ ಬರ್ಲಿಲ್ವಲ್ಲ? ಬಾ ಸುಭಾಷ್ ಮಾಮ. ಇಲ್ಲ ತಾನೆ? ಇಲ್ಲ ಮಾಮ, ಅವ್ರು ಇದ್ದಿದ್ರೆ ನಿನಗೆ ಬರಕ್ಕೆ ಹೇಳ್ತಿದ್ದೆ. ಅಂದಂಗೆ ಮಾಮ, ದಿನ ನಿನ್ ಮನ್ಸಲ್ಲಿ ಏನದೆ ಅಂತ ತಿಳ್ಕೊಳ್ದೆ ಸುಮ್ಮನೆ ದೂರ ಇದ್ಬಿಟ್ನಲ್ಲ ಮಾಮ. ಹೌದಲ್ವಾ? ನಾನು ನಿಮ್ ಬಗ್ಗೆ ತಿಳಿದೇ ಇರ್ಲಿಲ್ಲ ನೋಡು. ನಾನು ಆಚೆಗಡೆ ಏಟೊಂದು ಅಕ್ಕಿಗಳನ್ನ ನೋಡಿದ್ದೀನಿ, ಆದ್ರೆ ನಮ್ಮ ಮನೆಯಾಗೇನೆ ಈಟ್ ಸುಂದರವಾದ ಅಕ್ಕಿ ಇದೆ ಅಂತ ಹೋಗ್ಬಿಟ್ಟಿದ್ವಿ. ನಂತಿ ನೀನ್ ಏಟ್ ಸುಂದರವಾಗಿದೆ ಆಗುತ್ತೆ. ಛೀ, ಹೋಗಿ ಮಾಮ, ನನಗೆ ನಾಚಿಕೆ ಆಯ್ತದೆ. ನಂತವ್ ಯಾಕೆ ನಾಚಿಕೆ? ನಮ್ಮ ಅತ್ತೆ ಮಗಳಿಗೆ ನೋಡು, ಇವತ್ತು ನಾನು ಯಾರು ಅಂತ ಗೊತ್ತಾಯ್ತದೆ. ಈ ಅಮ್ಮ ಮಗಳು ಯಾರು ಅಂತ ನಿನ್ನಂತ ಕುರಿಗೆ ಅರ್ಥ ಮಾಡಿಸ್ಬೇಕಂತಾನೆ ಇಂಥ ಬಲೆ ಬೀಸಿರೋದು ಕಣಂತೆ. ನೋಡ್ತಾ ಇರು. ಒಂದೊಂದ ಒಂದು ನಮ್ಮ ಅತ್ತೆ ಸೊಸೆ ಬಂದ್ಲು. ನವ್ಯ, ನೀನೇನವ ಇಲ್ಲಿ? ಅದು ಅತ್ತೆ ನನ್ನ ಜೊತೆ ಏನೋ ಮಾತಾಡ್ಬೇಕು ಬಾ ಅಂತ ಕರೆದಿದ್ರು, ಅದಕ್ಕೆ ಬಂದೆ. ಎಲ್ಲಿ ಅವರು? ಅದು ಸೀದಾ ಹಿಂಗೆ ಮೇಲಕ್ಕೆ ಹೋದ್ರೆ ಎಡಿಕ್ ರೂಮ್ ಇದೆ, ಅಲ್ಲಿ ಹೋಗಿ ಅವ್ರನ್ನ ನೋಡಿ ಸಣ್ಣಗೆ ಅರ್ಥ ಮಾಡ್ಕೊಂಡು ಮಾತಾಡ್ಕೊಂಡು ಬರವಾ. ಸರಿ ಆಂಟಿ, ಥ್ಯಾಂಕ್ಸ್. ಹೋಗು ಹೋಗು, ಮೇಲ್ ನಿನಗೆ ಒಳ್ಳೆ ಪಿಕ್ಚರ್ ಕಾದಿದೆ. ಅಲ್ಲ, ನಿಮ್ಗೆ ಅಲ್ವೇ ನಾನು ಹೇಳ್ತಾ ಇರೋದು? ಉಗುರು ಕಡ್ಕೊಂಡಿದ್ರು ಜ್ಞಾನ ಇಲ್ಲದೆ ಏನ್ ಯೋಚನೆ ಮಾಡ್ತಿದ್ದೀರಾ? ಆ ಸುಭಾಷನ್ ಬಗ್ಗೆ ಗಾಡಿಂದ ಅವ್ನು ಮತ್ತೆ ತಂದಿಲ್ಲ, ಸುಳ್ಳು ಹೇಳಿ ಎಲ್ಲರಿಗೂ ಮೋಸ ಮಾಡವನೆ. ಸತ್ಯ ಗೊತ್ತಿದ್ರೆ ಸಾಕ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಕೂತಬೇಕಲ್ಲ ಅನ್ನೋ ಚಿಂತೆ ಆಗದೆ ನನಗೆ. ನೋಡಿ, ಸತ್ಯಕ್ಕೆ ಸಾವಿಲ್ಲ. ಇವತ್ತೆಲ್ಲ ನಾಳೆ ಮುಂದಕ್ಕೆ ಬಂದು ಸುಳ್ಳಿಗೆ ತಕ್ಕ ಶಿಕ್ಷೆನ ಕೊಟ್ಟೆ. ತಡ ಆದ್ರೂ ಗೆಲ್ಲೋದ್ ಮಾತ್ರ ಸತ್ಯನೇ. ಸಾಕ್ಷಿ ಸಮೇತವಾಗಿ ಸತ್ಯನ ಗೆಲ್ತಾನ ಅಂತಂದ್ರೆ ಯಾವ ದಾರಿನೂ ಕಾಣಿಸ್ತಾನೆ ಇಲ್ವಲ್ಲ? ಆ ಸುಭಾಷನ ಅಪ್ಪ ಮುಂದೆ ಕರ್ಕೊಂಡ್ಬಂದು ನಿಲ್ಸಿ 4 ತತ್ತಿ ಸತ್ಯ ಕಪ್ಸೋದು ನಂಗೆ ತಾನೇ ಕಷ್ಟ ವಿಚಾರವಲ್ಲ. ಆದ್ರೆ ಈ ಚಿಕ್ಕವ ಚಿತ್ರಕ ಆಡ ನಾಟಕಕ್ಕೆ ಸತ್ಯ ಮುಚ್ಚೋಯ್ತದೆ ಅನ್ನೋ ಭಯ ನನಗೆ. ಭೂತಂತ್ರದಿಂದ ನಿನ್ಗೆ ಹೊಡೆದು ನೀ ತನ್ನಿಂದ ತನ್ನ ಸಾಕ ಸಾಧಿಸ್ತಾನೆ. ನಾನು ನನ್ನಿಂದ ಸೈಕಲ್ ಆಯ್ತಲ್ಲ, ಅವ್ನ ಕಾಡಿನ ಮತ್ತೊಂದಿಲ್ಲ ಅನ್ನೋ ಸತ್ಯವ ಪ್ರೂವ್ ಮಾಡಕ್ಕೆ ಯಾವ ದಾರಿನೂ ಕಾಣಿಸ್ತಾನೆ ಇಲ್ಲ. ನಮ್ಗೆ ದಾರಿ ತಿಳಿದೇ ಇದ್ದಾಗ ಅದ್ಯಾವ್ರ ಮುಂದ್ಗಡೆ ನಿಂತು ಶರಣಾಗೋದ್ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಯಾಕೆ ಅಂದ್ರೆ ಕುತಂತ್ರದಿಂದ ಯಾರ್ ಕಣ್ ಬೇಕಾದ್ರೂ ತಪ್ಪಿಸ್ಬೋದು, ಆದ್ರೆ ಅದ್ಯಾವ್ರ ಕಣ್ ತಪ್ಸೋದಕ್ಕೆ ಸಾಧ್ಯನೇ ಇಲ್ಲ. ಅವ್ನ್ ಮುಂದ್ಗುಟ್ಟೆ ನಿಂತು ನಿನ್ ದಾರಿ ತೋರು ಅಂತ ಕೇಳಿದ್ರೆ ಸಾಕು, ಅವ್ನ್ ದಾರಿ ತೋರ್ತಾನೆ. ನೋಡಿ, ಅವತ್ತು ಸಾವಿತ್ರಿ ಅಮ್ಮ ವಿನಂತಿ ಹಾಕ ಸೇರ್ಕೊಂಡು ನಿಮ್ ಮೇಲೆ ಆಪಾದನೆ ಹೊರಿಸಿದ್ರು. ನೀವಂಗ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಬಲವಾನ್ ನಂಬಿಕೆ ನನಗಿತ್ತು. ಆ ನಂಬಿಕೆನೆ ನನ್ನ ಅದ್ಯಾವ್ರ ತವ ಕರ್ಕೊಂಡೋಯ್ತು. ಆಮೇಲೆ ನೀವಿನ್ನು ತಪ್ಪೇ ಮಾಡಿಲ್ಲ ಅಂತ ಅದ್ಯಾವ್ರೆ ನಿರೂಪಿಸ್ಲಿಲ್ವೇ? ನಾವು ಸತ್ಯ ಧರ್ಮ ದಾರಿನಲ್ಲಿದ್ರೆ ಅದ್ಯಾವ್ರೆ ನಮ್ ಜೊತೆಯಾಗಿ ನಿಂತು ದಾರಿ ತೋರ್ತಾನೆ. ಆ ನಂಬಿಕೆ ನನಗದೆ, ನೀವು ನಂಬಿ. ಆಗ ಮುಕ್ವಾಡ ಆಯ್ಕೊಂಡಿರೋ ಆ ಸುಭಾಷನ್ ಬಂಡವಾಳ ಬೈಲಾಗೆ ಆಯ್ತದೆ. ಆದ್ರೂ ವಿನಂತಿ, ಇನ್ನು ಸೌಂದರ್ಯನ ಹೆಂಗ್ ವರ್ಣನೆ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಆಮೇಲೆ ಏನೋ ಸೌಂಡು? ಫೋನು, ನನ್ನ ಫೋನು. ಮಾಮ ಇಲ್ಲ. ಯಾರ್ ಫೋನು? ಕಂಪ್ನಿದು ಮಾಮ. ಓ, ಅವ್ವ ಫೋನ್ ಮಾಡ್ತಾವಳೆ ಅಂದ್ರೆ ಆ ನವ್ಯ ಅಟ್ಟಿಗೆ ಬಂದಾಯ್ತು ಅಂತ ಅರ್ಥ. ಇನ್ನು ನನ್ನ ವರ್ಷನ ಬದಲಾಯಿಸ್ಬೇಕು. ವಿನಂತಿ, ಆ ಫೋನ್ ಬಂದು ಎಲ್ಲ ಡಿಸ್ಟರ್ಬ್ ಮಾಡ್ಬಿಡ್ತು. ಆಮೇಲೆ ಇದೆಲ್ಲ ಬೇಡ ಮಾಮ, ಯಾಕೋ ತೆಪ್ಪನ್ಸ್ತಾ ಇದೆ. ಯಾಕೆ ವಿನಂತಿ, ಇದಕ್ಕಿದಂಗೆ ಏನಾಯ್ತು? ನೀನು ಇನ್ನೂ ನೋಡಿನ ಮದ್ವೆ ಆಯ್ತಿದೆ, ಅವಳಿಗೆ ಅನ್ಯಾಯ ಮಾಡೋದು ಏಟ್ ಸರಿ ಅವಳು. ಇದರಲ್ಲಿ ಅತ್ತೆ ರೂಮ್ ಯಾವುದು? ಓ, ಇದಿರ್ಬೇಕು. ವಿನಂತಿ, ನಾನೇ ನೋಡೋಣ ಇಷ್ಟಪಟ್ಟು ಮದ್ವೆ ಆಗ್ತಾ ಇದೀನಿ ಅಂತ ಅನ್ಕೊಂಡ. ಇದು ಸುಭಾಷ್ ಅವ್ರ ವಾಯ್ಸ್ ಅಲ್ವಾ? ಅವರು ಈ ರೂಮಲ್ಲಿ ಏನ್ ಮಾಡ್ತಿದ್ದಾರೆ? ಏನ್ ಹೇಳ್ತಿದ್ಯಾ ಮಾಮ? ಹೌದು ವಿನಂತಿ, ನಾನೇನು ಇಷ್ಟಪಟ್ಟ ಅವಳನ್ನ ಮದ್ವೆ ಆಗ್ಬೇಕು ಅಂತ ಒಪ್ಕೊಂಡಿಲ್ಲ. ಆ ನವ್ಯನ್ ಕಂಡ್ರೆ ನಂಗೊಂದು ಈಟು ಇಷ್ಟ ಇಲ್ಲ. ಆದ್ರೆ ಒಬ್ಳೆ ಮಗಳು ಬೇಜಾನ್ ಆಸ್ತಿ ಎಲ್ಲ ಅದಲ್ಲ, ಅದಕ್ಕೆ ವಾರಸ್ದಾರ ಆಯ್ತೀನಿ ಅಂತ, ಅದಕ್ಕೆ ಈ ಮದ್ವೆ. ಅವಾಗ ನೋಡಿದ್ರೆ ಒಬ್ಳ ಜೊತೆ ಎಂಗೇಜ್ಮೆಂಟ್ ಆಗಿ ತಾಳಿ ಕಟ್ಟಿಸ್ಕೋಬೇಕಾದ್ರೆ ಈ ಚಂಪಾ ಬಂದು ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ ತಾಳಿ ಕಟ್ಟಿಸ್ಕೊಂಡ್ಲು. ಆಮೇಲೆ ಅವಳಿಂದ ಡೈವರ್ಸ್ ಆಗಿರೋದು ನಿನ್ನ ಹತ್ರ ಹೇಳಿಲ್ಲ ಮಾಮ. ಇವಾಗ ನೋಡಿದ್ರೆ ಇನ್ನೊಬ್ಳು ಮದ್ವೆ ಹೋಗ್ತಿದ್ಯಾ, ನಾನು ಇಷ್ಟ ಅಂತಾನೆ ಹೇಳ್ತಿದ್ಯಾ? ಅಯ್ಯೋ ವಿನಂತಿ, ಅದೆಲ್ಲ ಪರಿಸ್ಥಿತಿ ಒತ್ತಡ ಸಿಗಾಕೊಂಡಂಗಾಗಿದ್ದು. ಈಗ ಅದೆಲ್ಲ ಬಿಡು. ನೋಡು, ನಿನ್ ಕೈ ಎಷ್ಟು ಸಾಫ್ಟ್ ಆಗದೆ, ಮುಟ್ಟಿದ್ರೆ ಒಳ್ಳೆ ನಾಗಮಂಗ್ಲದ ಬೆಣ್ಣೆ ಮುಡ್ದಂಗೆ ಆಯ್ತಾ ಇದೆ. ಇಂಥ ಕೋಮಲ್ವಾದ ಕೈ ಹಿಡಿಯೋದಕ್ಕೆ ನಾನು ಏಟ್ ಪುಣ್ಯ ಮಾಡಿದೀನಿ ಗೊತ್ತೇ? ಇಂಥ ಕೋಮಲ್ವಾದ ಕೈ ಹಿಡಿಯೋದಕ್ಕೆ ನಾನು ದಿಟ್ಟವಾಗ್ಲೂ ಪುಣ್ಯ ಮಾಡಿದೀನಿ ಬಿಡ್ರಿ.
ಮಾಡ್ತಿದ್ಯಾ ನೀನು? ಇದೆಲ್ಲ ಬೇಡ. ಒಂದ್ಕಿತ ಒಂದೇ ಒಂದ್ಕಿತ ನಿನ್ ಮದ್ವೆ ಹುಡುಗಿ ಬಗ್ಗೆ ಯೋಚನೆ ಮಾಡು. ದಯವಿಟ್ಟು ಮಾಮ, ದಯವಿಟ್ಟು ಅರ್ಥ ಮಾಡ್ಕೊಂಡು ಯಾವ್ದು ಚೆನ್ನಾಗಿರಕ್ಕಿಲ್ಲ. ವಿನಂತಿ, ಇಂಥ ಸುಮಧುರವಾದ ಸಮಯದಲ್ಲಿ ಅವಳನ್ನ ಯಾಕೆ ನೆನ್ಪು ಮಾಡ್ತೀಯಾ? ನೋಡು, ನನ್ನ ಆಸೆ ಮಾತ್ರ ನಿರಾಸೆ ಮಾಡಬೇಡ. ಇಲ್ಲ ಮಾಮ, ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವಿನಂತಿ, ಇಲ್ಲ ಅನ್ಬೇಡ. ಒಂದೇ ಒಂದು ಮುತ್ತು. ಅಯ್ಯೋ ಮಾಮ, ಅದು ನಾವು ಅಲ್ಲ, ನವ್ಯ. ಹಾ ನವ್ಯ, ನೀನೇನ್ ಇಲ್ಲಿ? ಯಾಕೆ ಬರ್ಬಾರ್ದಿತ್ತಾ? ನಿನ್ ಮುಖವಾಡ ಕಳ್ಸಿ ನಿನ್ ಬಂಡವಾಳ ಎಲ್ಲ ಬಯಲಾಯ್ತು ಅಂತ ಭಯ ಆಗ್ತಿದ್ಯಾ? ಅಯ್ಯೋ ನವ್ಯ, ನೀನ್ ನನ್ನ ತಿಳ್ಕೊಂಡಿದ್ಯಾ? ಅದು ನಿನ್ ತವ ಮಾತಾಡೋದಕ್ಕೆ ಧೈರ್ಯ ಸಾಕಾಗ್ತಾ ಇಲ್ಲ ಅಂತ ಹೇಳದ್ನಲ್ಲ, ಅದಕ್ಕೆ ಆ ವಿನಂತಿನೇ ನೀನು ಅನ್ಕೊಂಡು ನಿನ್ ತವ ಹೆಂಗ್ ಮಾತಾಡ್ಬೇಕು ಅಂತ ಮಾತಾಡೋದು ಅಭ್ಯಾಸ ಮಾಡ್ತಾ ಇದ್ದೆ. ನನ್ನ ಚೀಟ್ ಮಾಡೋದಕ್ಕೆ ಎಷ್ಟೋ ಧೈರ್ಯ ನಿನಗೆ? ಏನೋ ನೀನೇ ದೊಡ್ಡ ಮನ್ಮತ ಅಂತ ಅನ್ಕೊಂಡಿದ್ಯಾ? ಈ ಒಂದೇ ಒಂದು ಡೈಲಾಗ್ ನ ಹೇಳ್ಕೊಂಡು ಎಷ್ಟು ಜನ ಹುಡುಗಿಯ ಮೋಸ ಮಾಡ್ಕೊ. ನಿನ್ನ ಮಾತ್ರ ನಾನು ಸುಮ್ಕೆ ಬಿಡೋದಿಲ್ಲ. ಅದು ಸದ್ದು ಮಾತಾಡ್ಬೇಡ. ನೋಡು, ಇದಕ್ಕೆ ನೀನು ತಕ್ಕನಾದ ಶಿಕ್ಷೆ ಅನುಭವಿಸ್ತೀಯ. ಸ್ವೀಟಿ ಬಾಯಿಂದ ಆ ರೀತಿ ನನ್ನ ಕರೆಯೋ ಯೋಗ್ಯತೆನೂ ಇಲ್ಲ. ಮೈಂಡ್ ಇಟ್. ಸುಭಾಷ್ ಮಾಮ, ಹೋಗು ಸಮಾಧಾನ ಮಾಡು. ನಾಲ್ಕೊಂದ್ಲಿ 4, ಸುಭಾಷ್ ಮಾಮ 4. ಈ ವಿಷಯನ ಮೊದಲು ಹೇಳ್ಬೇಕು. ಲೇ ಸಾವಿತ್ರಿ, ಎಲ್ಲಾನು ನಾವು ಅನ್ಕೊಂಡಂಗೆ ಆಯ್ತು. ನಿನ್ ಕೈ ಎಷ್ಟು ಸಾಫ್ಟ್ ಆಗದೆ, ಹುಟ್ಟಿದ್ರೆ